ಇವತ್ತು ನಾನು ಚಾಕ್ಲೇಟ್ ಐಸ್ ಕ್ರೀಮ್ ಸಕ್ಕರೆ ಇಲ್ದಲೇ ಮಾಡಿದ್ದೀನಿ. ಇದು ಹೇಗೆ ಮಾಡಿದೆ, ಯಾವ ಥರ ಮಾಡಿದೆ ನೋಡೋಣ ಬನ್ನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಪ್ಯಾನ್ನ ತೊಗೊಂಡೋದಕ್ಕೆ 1 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದನ್ನು ನೋಡಿ ಸ್ವಲ್ಪ ಗಂಟಿದ್ರೆ ಅದನ್ನು ಹೀಗೆ ಮ್ಯಾಶ್ ಮಾಡಿಕೊಂಡು ಇವಾಗ 1 ಕಪ್ಪಷ್ಟು ಫುಲ್ ಫ್ಯಾಟ್ ಮಿಲ್ಕ್, ಇದು ಮೊದಲೇ ಕಾಯಿಸಿರೋ ಹಾಲು. ನಾನಿನ್ನು ಸ್ಟವ್ ಆನ್ ಮಾಡಿಲ್ಲ. ಇದನ್ನು ನೀಟಾಗಿ ಗಂಟಿಲ್ದೆಲ್ಲ ಇರೋದ್ರ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು 1-2 ನಿಮಿಷ ಒಲೆ ಹಚ್ಚೋ ಮುಂಚೆನೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಗಂಟಾಗಲ್ಲ. ಇವಾಗ ನಾನು ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ, ನೀಟಾಗಿ ಕುಕ್ ಮಾಡ್ಕೊಂಬಿಡೋಣ. 1-2 ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಆಮೇಲೆ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ನಾನು ಯಾವಾಗ ಏನೇನು ಹಾಕ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ವಾ. ಅದರಿಂದ ಇವಾಗ ಇದನ್ನು ನೀಟಾಗಿ 2 ನಿಮಿಷ ನೀಟಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಮಧ್ಯಮ ಉರಿನಲ್ಲೇ ನೀವು ಬೇಯಿಸ್ಕೋಬೇಕು, ಹೈ ಮಾಡ್ಕೋಬೇಡಿ. ಇವಾಗ ನೋಡಿ ಒಂಥರ ಕ್ರೀಮ್ ಥರ ಆಗೋಗಿದೆ. ಇವಾಗ ಇದನ್ನು ನಾನು ಒಂದು ಕಡೆ ಎತ್ತಿಟ್ಕೊಂಡು ಇವಾಗ ಒಂದು ಅರ್ಧ ಕಪ್ ಹಾಲಿಗೆ 2 ಚಮಚ ಚಾಕ್ಲೇಟ್ ಪೌಡರು, ಇದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ 2 ಚಮಚ ಕಸ್ಟರ್ಡ್ ಪೌಡರ್. ನೀವು ಕಸ್ಟರ್ಡ್ ಪೌಡರ್ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಬೇಕಾದರೆ ಕಾರ್ನ್ಫ್ಲೋರ್ ಕೂಡ ಹಾಕ್ಕೋಬೋದು. ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ. ನಾನು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇಲ್ಲ ಇದಕ್ಕೆ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ನಾವೀಗ ಹಾಲು ಮತ್ತು ಮಿಲ್ಕ್ ಪೌಡರ್ ಮಿಶ್ರಣ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಮತ್ತೆ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಮತ್ತೆ ಯಾಕಂದರೆ ಯೂನಿಫಾರ್ಮ್ ಮಿಕ್ಸ್ಚರ್ ಬರಬೇಕು, ಆದ್ದರಿಂದ ಇದನ್ನು 2 ನಿಮಿಷ ಇವಾಗ ಕುಕ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಏನಾಯಿತು ಅಂದರೆ ನಾನು ಶುಗರ್ ಹಾಕೋದು ಮರ್ತುಬಿಟ್ಟಿದ್ದೆ. ಆದರೆ ಆಮೇಲೆ ರಿಯಲೈಸ್ ಆಯಿತು ಸಕ್ಕರೆ ಹಾಕಿಲ್ವಲ್ಲ, ಆಗ್ತು ಏನಾದ್ರು ಬೇರೆ ಥರ ಟ್ರೈ ಮಾಡೋಣ ಅಂತ. ಆಮೇಲೆ ನಾನು ಬೇರೆ ರೆಸಿಪಿ ವಿತೌಟ್ ಶುಗರ್ನೇ ಮಾಡಿದ್ದೀನಿ. ಇದನ್ನು ರೆಸಿಪಿ ಯಾರೆಲ್ಲ ನೋಡ್ತಾ ಇದ್ದೀರೋ ಟ್ರೈ ಮಾಡಿ ನೋಡಿ, ರೆಸಿಪಿ ತುಂಬ ಚೆನ್ನಾಗಾಗುತ್ತೆ. ಇದನ್ನು ನಾನು ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಟು ತಣ್ಣಗೆ ಮಾಡಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ತುಂಬ ಮನೇಲಿ ಒಳ್ಳೆ ಹಣ್ಣಾಗಿರೋ ಚೀಕು ಇತ್ತು, ಅದನ್ನು ತಗೊಂಡು ನಾನು ಇದನ್ನು ಸಿಪ್ಪೆ ಸುಲಿದ್ಬಿಟ್ಟು ಬೀಜ ತೆಗೊಳ್ತೀನಿ. ನಾನು 3 ಒಳ್ಳೆ ಚೆನ್ನಾಗಿ ಹಣ್ಣಾಗಿರೋ ಚೀಕು ತೊಗೊಂಡಿದ್ದೆ. ಹಣ್ಣಾಗಿರಬೇಕು, ಆವಾಗಲೇ ಅದನ್ನು ಸ್ವೀಟ್ ಬಿಡೋದದು. ಬಟ್ ಇದು ಚೀಕು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಾಕ್ಲೇಟ್ ಐಸ್ ಕ್ರೀಮ್ಗೆ. ನಾನು ಮುಂಚೆ ಮಕ್ಕಳು ಚಿಕ್ಕವರಿದ್ದಾಗ ಚೀಕು ಜೊತೆ ಚಾಕ್ಲೇಟ್ ಹಾಕಿ ಮಿಲ್ಕ್ ಶೇಕ್ ಮಾಡಿಕೊಡ್ತಾಯಿದ್ದೆ. ನನಗೆ ಅದೇ ಜ್ಞಾಪಕ ಬಂತು. ಆದ್ದರಿಂದ ನಾನಿವತ್ತು ಚಾಕ್ಲೇಟ್ ಐಸ್ ಕ್ರೀಮ್ಗೆ ಸ್ವೀಟ್ಗೋಸ್ಕರ ಚೀಕು ಹಾಕಿಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತಾಯಿದ್ದೀನಿ. ನೋಡಿ ನೀಟಾಗಿ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇವಾಗಲೇ ನೋಡಿ ನಮ್ಮದು ಚಾಕ್ಲೇಟ್ ಹಾಲು ಮಿಲ್ಕ್ ಪೌಡರ್ ಮಿಶ್ರಣ ಇದೆಯಲ್ಲ ಅದನ್ನು ಹಾಕ್ಕೊಂಡು ಇನ್ನೊಂದು ಬ್ಲೆಂಡರ್ ನೀಟಾಗಿ ಇದನ್ನು ಯೂನಿಫಾರ್ಮ್ ಕನ್ಸಿಸ್ಟೆನ್ಸಿವರೆಗೆ ಮತ್ತೆ ಬ್ಲೆಂಡ್ ಮಾಡ್ಕೋಬೇಕು. ಆಮೇಲೆ ನಾನು ಒಂದು 2 ಚಮಚ, ಅದು ಚಿಕ್ಕ ಚಮಚ, 2 ಚಮಚ ಹನಿ ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ ಹನಿ ಹಾಕೋದ್ರಿಂದನೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಯಾವ ಪ್ರಿಸರ್ವೇಟಿವ್ ಹಾಕಿಲ್ಲ ಅಥವಾ ಏನು ಎಕ್ಸ್ಟ್ರಾ ಫ್ಲೇವರಿಂಗೂ ಕೊಟ್ಟಿಲ್ಲ. ಬಟ್ ಇದನ್ನು ನೀಟಾಗಿ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ ಇವಾಗ ಈ ಥರ ಆಗಿರುತ್ತೆ. ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಕನ್ಸಿಸ್ಟೆನ್ಸಿ ಅಂತ. ನೋಡಿ ನೀವು ಮಾರ್ಕೆಟಲ್ಲಿ ತಿಂದಾಗ ಚಾಕ್ಲೇಟ್ ಯಾವ ಥರ ಇರುತ್ತೆ ನೋಡಿ, ಮೆಲ್ಟ್ ಆದರೆ ಅದೇ ಕನ್ಸಿಸ್ಟೆನ್ಸಿ ಬಂದಿದೆ. ಇವಾಗ ನಾನು ಇದನ್ನು ಒಂದು ಗ್ಲಾಸ್ ಕಂಟೈನರ್ ಹಾಕ್ಕೊಂಡಿದ್ದೀನಿ. ನೀವು ಪ್ಲಾಸ್ಟಿಕ್ ಕಂಟೈನರು ಯಾವ್ದು ಬೇಕಾದ್ರೂ ನೀವು ಅದರೊಳಗೆ ಹಾಕ್ಕೊಂಡು 6 ಗಂಟೆ ಕಾಲ ಫ್ರೀಝರಲ್ಲಿ ಇಡಬೇಕು. ಐಸೆಲ್ಲ ಮಾಡ್ತಿರಲ್ಲ ಆ ಕಂಪಾರ್ಟ್ಮೆಂಟಲ್ಲಿ ಇಟ್ಬಿಟ್ಟು 6 ಗಂಟೆ ಫ್ರೀಝ್ ಮಾಡ್ಕೋಬೇಕು. ಇವಾಗ ನೋಡಿ 6 ಗಂಟೆ ಆಗೋಗಿದೆ. ನಾನು ಇದನ್ನು ಒಂದ್ಸಿ ನೋಡಿ ಚೆಕ್ ಮಾಡಿದ್ದೆ. ಇವಾಗ ನೋಡಿ ಈ ಥರ ಆಗಿದೆ. ತುಂಬ ರುಚಿಯಾಗಿರೋ ಶುಗರ್ಲೆಸ್ ಚಾಕ್ಲೇಟ್ ಐಸ್ ಕ್ರೀಮ್. ಡಯಾಬಿಟೀಸ್ ಇರೋರು ತಿನ್ಬೋದು, ವಯಸ್ಸಾಗಿರೋರು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ.
ಯಾರೆಲ್ಲ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಮನೇಲಿರೋರು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಇದನ್ನು ಫೈನಲ್ಲಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಚಾಕ್ಲೇಟ್ ಚಿಪ್ ಮತ್ತು ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.